ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಡಿ ಕೆ ಶಿಗೆ ನಾಚಿಕೆ ಆಗಬೇಕು. ಡಿ ಕೆ ಶಿ ನಿಜವಾದ ಹಿಂದೂ ಅದಾನೇನ, ಅಥವಾ ಡಿ ಕೆ ಶಿ ಮುಂದಿನ ಮುಖ್ಯಮಂತ್ರಿ ಆಗ್ತಾನೇನ? ಮೂರು ಜನ ಸಚಿವರು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಕೇವಲ ಒಂದು ಶೀಟಿಗಾಗಿ ಇಷ್ಟೊಂದು ಬಡದಾಟ ಯಾಕೆ ಅಂತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮತ್ತೆ ಅವರು ಮುಂದುವರಿಬೇಕಾಗ್ತದೆ. ಅವರು ಹೊರಿತಾರಂತಕ್ಕಂಥ ನಂಬಿಕೆ ಅದ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡೇ ಮಾಡ್ತಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಪೋರ್ಟ್ ಮಾಡೇ ಮಾಡ್ತಾರ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇರಬೇಕಾದ್ರೆ ಈ ಕಡೆ ಡಿ ಕೆ ಶಿ ಜೈಲಿಗೆ ಹೋಗೋದು, ಆಮೇಲೆ ಅವನಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರನ್ನು ತಗೊಂಡು ಮೆಜಾರಿಟಿ ತೋರಿಸೋದು, ಆಮೇಲೆ ಅವನ ತಮ್ಮ ರೌಡಿ ಡಿ ಕೆ ಸುರೇಶ್ನ ಕರ್ಕೊಂಡು ಬಂದು ಅಖಾಡಕ್ಕೆ ಎಂಟ್ರಿ ಮಾಡಿಸೋದು, ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರಬೇಕಾದ್ರೆ ನನಗೆ ಡಿ ಕೆ ಶಿಗೆ ನಾಚಿಕೆ ಯಾಕೆ ಆಗಬೇಕಂದ್ರೆ ಕೇವಲ ಒಂದು ಶೀಟಿಗಾಗಿ ಬಡದಾಟವನ್ನು ಮಾಡಾಕದಾನೆ. ಯಾರು? ಡಿ ಕೆ ಶಿವಕುಮಾರ್ ಒಂದು ಶೀಟಿಗಾಗಿ ಬಡದಾಟವನ್ನು ಮಾಡ್ತಾ ಇದ್ದಾನೆ. ಕರ್ನಾಟಕದಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. ಆ ಹುದ್ದೆಗಳಿಗಾಗಿ ಡಿ ಕೆ ಶಿವಕುಮಾರ್ ಏನಾದರೂ 2.5 ವರ್ಷದ ಒಳಗೆ ಅದ್ರ ಬಗ್ಗೆ ಹೋರಾಟ ಮಾಡಿದ್ದ, ಅಥವಾ ಸಿದ್ದರಾಮಯ್ಯನ ಮೇಲೆ ಒತ್ತಡವನ್ನು ತಗೊಂಡು ಬಂದಿದ್ದ? ಇಲ್ಲ. ಕೇವಲ ಒಂದು ಕುರ್ಚಿ, ಆದ್ರೆ 3 ಲಕ್ಷ ಕುರ್ಚಿಗಳು ಖಾಲಿ ಅದಾವಲ್ಲ ಸರ್ಕಾರಿ ಹುದ್ದೆಗಳು, ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಒಂದು ಚಕಾರವನ್ನ ಎತ್ತಿಲ್ಲ. ಇವನು ಕರ್ನಾಟಕವನ್ನು ಹೆಂಗ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅದ? ನಿರುದ್ಯೋಗದ ತಾಂಡವಾಡ್ತಾ ಇದೆ. ಇವನಿಗೆ ಬೇಕಾಗಿರೋದು ಸಿಎಂ ಕುರ್ಚಿ. ಈಗಾಗಲೇ ಯೋಜನೆಗಳನ್ನ ಜಾರಿಗೆ ತಂದು ಕರ್ನಾಟಕವನ್ನು ದಿಕ್ಕಾಪಾಲ ಮಾಡಿದಾರ. ಆದ್ರೂ ಇವನು ಬಂದು ಉದ್ಧಾರ ಮಾಡ್ತಾನ. ಒಬ್ಬ ಯಾವನೋ ಸ್ವತಂತ್ರ ಪತ್ರಕರ್ತ ತಂದ ಕುತ್ಕೊಂಡ ಹೇಳ್ತಾನ, ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ಹೈದರಾಬಾದ್ ಕರ್ನಾಟಕ ಮುಂಬೈ ಎಲ್ಲದನ, ಏನು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಕೂತಿದಾನ, ಉತ್ತರ ಕರ್ನಾಟಕ ಇದನ್ನೆಲ್ಲವೂ ಕೂಡ ಅಭಿವೃದ್ಧಿ ಮಾಡ್ತಾನ. ಆ ಭಾಗದ ಜನರು ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡಬೇಕು ಅಂತಂದ ಸ್ವತಂತ್ರ ಪತ್ರಕರ್ತ. ಇಲ್ಲಿವರೆಗೂ ಅವನಿಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಯಾವನೇ ಮುಖ್ಯಮಂತ್ರಿ ಆದರೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಕಿಸದಾನ, ಏನು ಹರಿದಾನ ಅನ್ನೋದ ಇಡೀ ಉತ್ತರ ಕರ್ನಾಟಕ ಗೊತ್ತದ. ಇನ್ನು ಡಿ ಕೆ ಶಿವಕುಮಾರ್ ಬಂದು ಇಲ್ಲೇನು ಅಭಿವೃದ್ಧಿ ಮಾಡ್ತಾನೆ ಅಂತಕ್ಕಂಥದ್ದು ಏನು ಹೇಳಿಕೆಯನ್ನು ಕೊಡ್ತಾ ಇದೆಯಲ್ಲ, ಅದನ್ನು ಕೇವಲ ಅವನು ಸಪೋರ್ಟ್ಗಾಗಿ ಕೇಳ್ತಾ ಇದೆಯಾ ನೀನು? ಸುಮ್ಮನೆ ಉತ್ತರ ಕರ್ನಾಟಕ ಹೆಸರು ತಗೊಂಡ ಇಲ್ಲಿ ಜನರನ್ನ ರೊಚ್ಚಿಗೆ ಎಬ್ಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ಡಿ ಕೆ ಸುರೇಶ್ ರೌಡಿ ಎಂಟ್ರಿ ಅಂತೂ ಆಗ್ಯದ. ಅವನಿಗೆ ಕೆಲಸ ಇಲ್ಲ, ಬೇರೆ ಅವನು ಬಂದಿದ್ದ. ಇದರ ಮಧ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ, ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಜಮೀರ್ ಅಹ್ಮದ್, ಹಾಗೂ ನಮ್ಮ ಉತ್ತರ ಕರ್ನಾಟಕದ ಹುಲಿ, ನಿಮ್ಮೆಲ್ಲರ ಹುಲಿ ಸತೀಶಣ್ಣ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರು, ಯಮಕನ್ಮಡಿ ಮತಕ್ಷೇತ್ರದ ಶಾಸಕರು ಸತೀಶಣ್ಣ ಜಾರಕಿಹೊಳಿ ಅವರದ ಎಂಟ್ರಿ ಆಗ್ಯದ. ಈಗ ಏನಾಗ್ತದಪ್ಪ ಅಂದ್ರೆ ಎಸ್ ಸಿ ಮಹದೇವಪ್ಪ, ಜಮೀರ್ ಅಹ್ಮದ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ್ಕೊಂಡ ಯಾವ ಒಕ್ಕಲಿಗರನ್ನ ಇಟ್ಕೊಂಡು ಇವು ಜಿಗಿದಾಡಕತ್ತಿದ್ದಲ್ಲ ಡಿ ಕೆ ಶಿವಕುಮಾರ್, ಯಾವ ಒಕ್ಕಲಿಗರ ಸಮುದಾಯದ ಪರವಾಗಿ ಇವನು ಚುನಾವಣೆ ಗೆದ್ದಿದ್ದೀನಿ ಅಂತ ಹೇಳ್ತಾನಲ್ಲ, ಅದೇ ಒಕ್ಕಲಿಗ ಶಾಸಕರನ್ನ ಇವತ್ತು ಬುಟ್ಟಿಯಾಗಿ ಯಾರು ಹಾಕೊಂಡಿದಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ, ಎಸ್ ಟಿ ಮಹದೇವಪ್ಪ ಮತ್ತು ಜಮೀರ್ ಅಹ್ಮದ್. ಇದನ್ನ ನೋಡಿದ್ದ ಆದ್ರೆ ಡಿ ಕೆ ಶಿವಕುಮಾರ್ ನಿನ್ನ ಆಟ ಇಲ್ಲಿಗೆ ಮುಕ್ತಾಯ. ಯಾಕಂದ್ರ ನಿಜವಾದ ಹಿಂದೂ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಇವನ ಬೆಂಬಲಿಗರು, ಡಿ ಕೆ ಶಿವಕುಮಾರನ ಬೆಂಬಲಿಗರು ನಿಜವಾದ ಹಿಂದೂ ಅದಾನ. ತಿಲಕ ಇಟ್ಟವನು ಯಾವನು ಹಿಂದೂ ಆಗೋದಿಲ್ಲ. ಜನಿವಾರ ಹಾಕಿದವನು ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ. ಟೋಪಿ ಹಾಕಿದವನೆಲ್ಲ ಮುಸ್ಲಿಮನಾಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಯಾವ ವ್ಯಕ್ತಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾನೋ, ಹಿಂದೂ ಧರ್ಮವನ್ನ ಮೇಲೆ ಕೆತ್ತುವಂತ ಕೆಲಸವನ್ನ ಮಾಡ್ತಾನೋ, ಅತ್ಯಾಚಾರ, ಅನಾಚಾರ, ದರೋಡೆ, ಕೊಲೆ, ಸುಲಿಗೆ ಇದರ ವಿರುದ್ಧವಾಗಿ ಯಾವನು ಹೋರಾಟ ಮಾಡ್ತಾನಲ್ಲ ಅವನು ನಿಜವಾದ ಹಿಂದೂ ಧರ್ಮದವನು. ಡಿ ಕೆ ಶಿವಕುಮಾರ್ ಅಲ್ಲ. ಕೇವಲ ಕುಂಭಮೇಳಕ್ಕೆ ಹೋಗಿ ಜಳಕ ಮಾಡಿ ಬನ್ನಿ, ದೇವಸ್ಥಾನಗಳ ಸುತ್ತಾಡಿದರೆ ಹಿಂದೂ ಆಗೋದಿಲ್ಲ. ಸೌಜನ್ಯಳಿಗೆ ಅವನೇನಾದರೂ ನ್ಯಾಯ ಕೊಡಿಸಿದ್ದಾದ್ರೆ, ಅಥವಾ
ಧರ್ಮಸ್ಥಳದಲ್ಲಿ ಹಿಂದೂಗಳ ಮೇಲೆ ಏನು ಅನ್ಯಾಯ ಆಗ್ಯದ, ಏನು ಅತ್ಯಾಚಾರಗಳಾಗ್ಯಾವ, ಏನು ಕೊಲೆಗಳಾಗ್ಯಾವಲ್ಲ ಅವುಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಇವನು ಮಾಡ್ತಾ ಇದ್ದಂದ್ರೆ ಇವನು ನಿಜವಾದ ಹಿಂದೂ ಅಂತ ಅಂತೀನಿ ನಾನು. ಆದರೆ ಕೆಲವೊಂದಿಷ್ಟು ಪತ್ರಕರ್ತರ, ಸ್ವತಂತ್ರ ಪತ್ರಕರ್ತರು ಹೇಳ್ತಾರ ನಿಜವಾದ ಹಿಂದೂ ಅದಾನ ಸಿದ್ದರಾಮಯ್ಯ, ಹಂಗಲ್ಲ ಕೇವಲ ಕುರುಬ ಸಮಾಜಕ್ಕೆ. ಇನ್ನು ಮುಂದೆ ಏನು ಮಾಡಿಬಿಡ್ರಿ, ನೀವೇನು ಲುಚ್ಚ ಹೇಳ್ತಿನ್ನೋ ಲಪಂಗ ಮಾಧ್ಯಮಗಳು ಅದಿರಲ್ಲ, ನೀವೆಲ್ಲ ಕುಡ್ಕೊಂಡು ಏನು ಮಾಡಿಬಿಟ್ರಪ್ಪ ಅಂದ್ರೆ SC ST ಆಮೇಲೆ ಮುಸ್ಲಿಂ, ಆಮೇಲೆ ಒಕ್ಕಲಿಗ ಸಮಾಜ, ಆಮೇಲೆ ಅಲ್ಲಿ ಲಿಂಗಾಯತ, ಬ್ರಾಹ್ಮಣ, ಜೈನ, ಬೌದ್ಧ, ಕುರುಬರ, ಆಮೇಲೆ ಇದು ಒಡ್ಡರ, ಆಮೇಲೆ ಇವೇನು ಎಲ್ಲ ಅದಾವಲ್ಲ ಇಲ್ಲಿ, ಇವೆಲ್ಲ ಜಾತಿ ವೈಸ್ ಏನು ಮಾಡಿಬಿಟ್ರೆ ಅಂದ್ರೆ ಚುನಾವಣೆ ಮಾಡಿಬಿಡ್ರಿ ನೀವು. ಇಡೀ ಕರ್ನಾಟಕ ಹಾಳಾಗಿ ಹೋಗಿಬಿಡ್ಲಿ. ಒಕ್ಕಲಿಗರು, ಕೇವಲ ಒಕ್ಕಲಿಗರ ಮತದಿಂದ DKC ಮುಖ್ಯಮಂತ್ರಿ ಆಗಿಲ್ಲ. ಒತ್ತಾಯ ಬರಾಗೋದು ಏನಪ್ಪಾ ಅಂದ್ರೆ ಒಕ್ಕಲಿಗ ಸಮುದಾಯದವನು ಮುಖ್ಯಮಂತ್ರಿ ಆಗಬೇಕು. ಅವನು ಪತ್ರಕರ್ತರ ಹೇಳ್ತಾನ್ರಿ ಒಬ್ಬ ಕುತ್ಕೊಂಡ, ಕರ್ನಾಟಕದಲ್ಲಿ ನಿಷ್ಠಾವಂತ ಯಾರಾದರೂ ಹಿಂದೂ ಧರ್ಮೀಯ ಇದ್ದಿರ ಕಾಂಗ್ರೆಸ್ ಪಕ್ಷದಲ್ಲಿ ಅದು DK ಶಿವಕುಮಾರ್. ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅದಕ್ಕೆ DK ಶಿವಕುಮಾರ್. ಮಹದೇವಪ್ಪ ಏನ ಹರ್ಯಾಕ್ ಹೋಗಿದ್ದ, ಸಾರಿ ಯಾರಿವನು ನಮ್ದು ಗೊತ್ತಿಲ್ಲ ಸ್ವಾಮಿ, ಹರ್ಯಾಕ್ ಹೋಗಿದ್ದ ಅವನು ಪಾಪ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮೊಟ್ಟ ಮೊದಲ ಬಾರಿಗೆ ಮೆಜಾರಿಟಿಯಿಂದ ತಗೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಡಾಕ್ಟರ್ G ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು. ಜಾತಿವಾದವನ್ನ ಮಾಡ್ಕೊಂಡ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ಕೋ ಜಗಳ ಹಚ್ಕೊಂಡ ಈಗ ಒಕ್ಕಲಿಗರು ಬರ್ತಾರಿದ್ರು. ಒಂದು ಕೆಲಸ ಮಾಡಲೇ ಟಕ್ಲ್ಯಾ, ಒಂದು ಕೆಲಸ ಮಾಡು, ಒಕ್ಕಲಿಗರದ್ದು ಒಂದು ಧರ್ಮನ ಮಾಡಿಬಿಡು. ಏನೈತ್ಲ, ನಾವು ಏನು ಮಾಡ್ತೀವಪ್ಪ ಅಂದ್ರೆ ಎಲ್ಲರೂ ಕುಡ್ಕೊಂಡು ಒಂದು ಧರ್ಮ ಆಗಿಬಿಡ್ತೀವಿ. ಒಕ್ಕಲಿಗರದ್ದು ಒಂದು ಧರ್ಮನ ಮಾಡಿಬಿಡು, ಹೋಗಲಿ ಅವನು ಏನಾಗೋದಿತ್ತು ಆ ಕಡೆ ಆಗ್ತದೆ. ಕುರುಬರದ್ದು ಒಂದು ಆಗಲಿ, SC ದವ್ರದ್ದು ಒಂದು ಧರ್ಮ ಆಗಲಿ, ST ದವ್ರದ್ದು ಒಂದು ಧರ್ಮ ಆಗಲಿ, ಒಡ್ರದ್ದು ಒಂದು ಧರ್ಮ ಆಗಲಿ, ಎಲ್ಲ ಜಾತಿಯವ್ರದ್ದು ಒಂದೊಂದು ಧರ್ಮಗಳಾಗಿಬಿಡ್ಲಿ ನಮ್ಮ ದೇಶದಾಗ. ಈ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು. ಯಾಕಪ್ಪ ಅಂದ್ರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅದ, ರಾಹುಲ್ ಗಾಂಧಿ ಅದಾನ. ಯಾವಾಗ ರಾಹುಲ್ ಗಾಂಧಿ ಈ ವ್ಯಕ್ತಿಗೆ ಕೊಡಲಿಲ್ಲಲ್ಲ, ಮುಖ್ಯಮಂತ್ರಿ ಬಂದು ಹೇಳಕದ ನಮ್ಮ ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದು. ಅದರ ಏನಾದರೂ DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರೆ ಅಭಿವೃದ್ಧಿ ಅಂತೂ ಯಾವುದೂ ಆಗೋದಿಲ್ಲ. ಅಭಿವೃದ್ಧಿ ಆಗೋದಿಲ್ಲ ರೀ. ಅಭಿವೃದ್ಧಿ ಆಗೋದಿದ್ರೆ 1413 ಕೋಟಿ ಆಸ್ತಿ ಎಲ್ಲಿಂದ ಮಾಡ್ತಿದ್ದ? 1413 ಕೋಟಿ ಆಸ್ತಿ, 188 ಸೈಟ್, ಮಗಳ ಆಸ್ತಿ ಬೇರೆ, ಹೆಂಡತಿ ಆಸ್ತಿ ಬೇರೆ, ತಮ್ಮನ ಆಸ್ತಿ ಬೇರೆ, ಇದೆಲ್ಲ ಎಲ್ಲಿಂದ ಬರ್ತಿದ್ರಿ? ಅಭಿವೃದ್ಧಿ ಏನು ಮಾಡ್ತಾನೆ ಇವು? ಯಾವ ಕುತ್ಕೊಂಡು ಹೇಳ್ತಾನೆ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾರೆ. ಹೋಗ್ರಿ ಎಲ್ಲರೂ ಹರ್ಯಾಕ್. ಯಾವ ವ್ಯಕ್ತಿ ಕರ್ನಾಟಕದ ಅಭಿವೃದ್ಧಿಯನ್ನು ನೋಡ್ತಾನ, ಯಾವ ವ್ಯಕ್ತಿ ಹಿಂದೂ ಧರ್ಮದ ಬೆಳವಣಿಗೆಯನ್ನು ನೋಡ್ತಾನೆ, ಯಾವ ವ್ಯಕ್ತಿ ಎಲ್ಲ ಧರ್ಮವನ್ನು ಸಮಾನತೆ ತಿಳ್ಕೊಂಡು ಹೋಗ್ತಾನಲ್ಲ ಅವನು ನಿಜವಾದ ಹಿಂದೂ ಧರ್ಮೀಯ. ಅದು ಭಗವದ್ಗೀತೆಯಲ್ಲಿ ಬರೆದದ. ಇವನು ಯಾವನೋ ಜ್ಯೋತಿಷನ ಕೇಳಿದತ್ತ, ಎಲ್ಲೋ ಯಾವ ಸ್ವಾಮೀಜಿ ಕಡೆ ಹೋದತ್ತ, ಯಾವ ಭವಿಷ್ಯ ಹೇಳಾಕತ್ತಿದ್ದಂತ, ಅಲ್ಲಿ ಹೋದಂತ 2.5 ವರ್ಷ ಇದು ಸರಿ ನೀವು ಮುಖ್ಯಮಂತ್ರಿ ಆಗಬೇಕು, ಇಲ್ಲಾಂದ್ರೆ ನಿಮ್ಮ ಮುಂದೆ ಮುಖ್ಯಮಂತ್ರಿ ಆಗಂಗಿಲ್ಲ. ಆಗಂಗಿಲ್ಲ ಗೊತ್ತದ. ಯಾಕಂದ್ರೆ ನೀವು ಸೀರೆ ಭಾಗ್ಯ, ಲಂಗ ಭಾಗ್ಯ, ಬ್ಲೌಸ್ ಭಾಗ್ಯ ಇಂಥವೆಲ್ಲ ಹೊಲಸು ಭಾಗ್ಯಗಳನ್ನ ಕೊಟ್ಟಿದ್ದೀರಿ. ಇಡೀ ಕರ್ನಾಟಕ ಲೂಟಿ ಮಾಡಿದಿರಿ, ನಿಮ್ಮ ಖಜಾನೆಯನ್ನು ತುಂಬಿಕೊಂಡಿದ್ದೀರಿ. ಕರ್ನಾಟಕ ಎಲ್ಲಿ ಸುಧಾರಣೆ ಆಗ್ಬೇಕ್ರಿ? ಆದರೆ ಇದರಲ್ಲಿ ನಮ್ಮ ಹುಲಿ ಏನು ಎಂಟ್ರಿ ಆಗಿದಲ್ಲ, ಸತೀಶಣ್ಣ ಜಾರಕಿಹೊಳಿ, DKC ಮನ್ನಪಾಲಾಗೋದು ಗ್ಯಾರಂಟಿ, 101% ಮನ್ನಪಾಲಾಗೋದು ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. DKC ಅವರ ಖೇಲ್ ಖತಮ್ ಆಗ್ತದ. ಖೇಲ್ ಖತಮ್, ನಾಟಕ್ ಬಂದ್. DKC ರಾಜೀನಾಮೆ ಕೊಡಬೇಕಾಗ್ತದೆ. ಅವನ ರಾಜಕೀಯ ಒಂದು ಬದುಕು ಅಂತ್ಯ ಆಗ್ತದೆ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.